ನಾಲ್ವರು ಲೋಕ ಕಳಂಕಿತರಿಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಸೆಪ್ಟೆಂಬರ್ 16ರಿಂದ ಅನ್ವಯವಾಗುವಂತೆ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಲಾಗಿದೆ. ನಾಲ್ವರು ಲೋಕ ಕಳಂಕಿತರಿಗೆ ಹೈಕೋರ್ಟ್ ಒಂದು ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಆದರೆ ವಿಶೇಷ ಅಂದರೆ ಸೆಪ್ಟೆಂಬರ್ 16ರಿಂದ ಅನ್ವಯವಾಗುವಂತೆ ಆರೋಪಿಗಳಿಗೆ ಈ ಜಾಮೀನು ಮಂಜೂರು ಮಾಡಲಾಗಿದೆ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಭ್ರಷ್ಟಾಚಾರದ ಆರೋಪದ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಇಷ್ಟು ದಿವಸ SITಯ ವಶದಲ್ಲಿದ್ದರು. ಲೋಕಾಯುಕ್ತ PRO ಆಗಿದ್ದ ಸೈಯದ್ ರಿಯಾಜ್ಗೆ ಕೂಡ ಒಂದು ಜಾಮೀನು ಲಭ್ಯವಾಗಿರುವಂಥದ್ದು. ಆರೋಪಿಗಳಾದ ಅಶೋಕ್ ಕುಮಾರ್, ಶ್ರೀನಿವಾಸ್ ಗೌಡ, ಶಂಕರೇಗೌಡನಿಗೂ ಕೂಡ ಜಾಮೀನು ಲಭಿಸಿದೆ. ಚಾರ್ಜ್ ಶೀಟ್ ಸಲ್ಲಿಸಲು 1 ವಾರ ಕಾಲಾವಕಾಶವನ್ನು ಕೇಳಿದ ಹಿನ್ನೆಲೆಯಲ್ಲಿ ಈ ಜಾಮೀನನ್ನು ನೀಡಲಾಗಿದೆ. ತನಿಖೆ ಅಂತ್ಯಗೊಳಿಸಿ ಚಾರ್ಜ್ ಶೀಟ್ ಸಲ್ಲಿಸುವುದಾಗಿ ಸರ್ಕಾರಿ ಅಭಿಯೋಜಕರು ಹೇಳಿದ್ದಾರೆ. ಜಾಮೀನು ಸೆಪ್ಟೆಂಬರ್ 16ರಿಂದ ಜಾರಿಗೆ ಬರಲಿದ್ದು ನಂತರ ಇವರು ಬಿಡುಗಡೆಯಾಗಲಿದ್ದಾರೆ. ಹೈಕೋರ್ಟ್ನಿಂದ ಸಾಕ್ಷ್ಯ ನಾಶಪಡಿಸಬಾರದು, ಹಾಗೆ ತನಿಖೆಗೆ ಸಹಕರಿಸಬೇಕು ಎನ್ನುವಂಥ ಷರತ್ತು ಕೂಡ ಇದರಲ್ಲಿ ವಿಧಿಸಲಾಗಿದೆ. ಈ ಜಾಮೀನು ಸೆಪ್ಟೆಂಬರ್ 16ರಿಂದ ಜಾರಿಗೆ ಬರಲಿರೋದ್ರಿಂದ ಆ ನಂತರವಷ್ಟೇ ಇವರು ಬಿಡುಗಡೆಯಾಗಬಹುದು. ಆರೋಪಿಗಳು ತನಿಖಾಧಿಕಾರಿಗಳ ಅನುಮತಿ ಇಲ್ಲದೆ ರಾಜ್ಯದ ಹೊರಗೆ ಹೋಗುವಂತಿಲ್ಲ ಎನ್ನುವಂತಹ ಷರತ್ತುಗಳು ಕೂಡ ಈ ಜಾಮೀನು ಒಳಗೊಂಡಿದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡಿಬಹುದು. ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ ನೇರ ಸಂಪರ್ಕದಲ್ಲಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ನವೀನ್, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ 4 ಜನ ಆರೋಪಿಗಳಿಗೆ ಸೆಪ್ಟೆಂಬರ್ 16ರಿಗೆ ಅನ್ವಯ ಆಗುವಂತೆ ಒಂದು ಷರತ್ತುಬದ್ಧ ಜಾಮೀನನ್ನು ವಿಧಿಸಲಾಗಿದೆ ಎನ್ನುವಂಥದ್ದು. ಈ ಜಾಮೀನು ಮತ್ತು 16ರ ತನಕ ಸಮಯ ಇರೋದ್ರಿಂದ ಆ ಹೊತ್ತಿನ ಒಳಭಾಗದಲ್ಲಿ ಏನಾದರೂ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇದೆಯಾ? ಇದ್ದರೆ ಅದು ಹೇಗೆ ಅಂತ? ಖಂಡಿತ ರಾಘವೇಂದ್ರ, ಏನು ಷರತ್ತುಬದ್ಧ ಜಾಮೀನನ್ನು ಏನು ಒಂದು ಹೈಕೋರ್ಟಿನ ಸಿಂಗಲ್ ಬೆಂಚ್ ಏನೋ ಒಂದು ಆದೇಶವನ್ನು ನೀಡಿದೆ. ಈ ಆದೇಶವನ್ನು ಪ್ರಶ್ನೆ ಮಾಡಿಕೊಂಡು ಸರ್ಕಾರಿ ಅಭಿಯೋಜಕರು ವಿಭಾಗೀಯ ಪೀಠದ ಮುಂದಲೂ ತಮ್ಮ ಅರ್ಜಿಯನ್ನು ಸಲ್ಲಿಸ್ಕೋಬಹುದು. ಯಾಕಂದರೆ ಈ ಒಂದು ವಿಚಾರಣೆಯನ್ನು ನಡೆದು ಬಂದಂಥ ಹಾದಿಯನ್ನು ನೋಡೋದಾದರೆ, ಅಂದರೆ ಲೋಕಾಯುಕ್ತ ನ್ಯಾಯಾಲಯದಲ್ಲಿ ಏನೊಂದು ಈ 4 ಜನ ಆರೋಪಿಗಳು ಏನೊಂದು ಜಾಮೀನುಗಳನ್ನು ಹಾಕ್ಕೊಂಡಿದ್ರು, ಆ ವಿಚಾರದಲ್ಲಿ ಏನು ಒಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬೋಪಯ್ಯ ಅವರು ಒಂದು ಮಹತ್ವದ ಆದೇಶವನ್ನು ನೀಡಿದರು. ಯಾಕಂತಂದರೆ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಹಲವಾರು ರಾಜಕಾರಣಿಗಳಾಗಿರ್ಬೋದು, ನಂತರ ಅದೇ ರೀತಿಯಾಗಿ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಶಾಮೀಲಾಗಿರುವಂತಹ ಪ್ರಕರಣ. ಅಷ್ಟೇ ಅಲ್ಲದೆ ಏನು ಈ ಒಂದು ಪ್ರಕರಣ ಕರ್ನಾಟಕದ ಜನತೆಯ ನಾಡಿ ಮಿಡಿತಕ್ಕೆ ಸಂಬಂಧಿಸಿರುವಂಥದ್ದು. ಅಂದರೆ ಲೋಕಾಯುಕ್ತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಸಂಸ್ಥೆ ಮೇಲೆ ಎಷ್ಟೊಂದು ನಂಬಿಕೆಯನ್ನು ಇಟ್ಕೊಂಡಿದ್ರು. ಆ ಕಾರಣದಿಂದಾಗಿ ಇವರನ್ನು ಜಾಮೀನು ಮೇಲೆ ಹೊರಗಡೆಯನ್ನು ಬಿಡೋದಾದರೆ ಒಂದು ವೇಳೆ ಸಾಕ್ಷ್ಯ ನಾಶಪಡಿಸುವ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಲೋಕಾಯುಕ್ತ ನ್ಯಾಯಾಲಯ ಇವರ ಜಾಮೀನನ್ನು ತಿರಸ್ಕಾರ ಮಾಡಿತ್ತು. ಆದರೆ ಹೈಕೋರ್ಟ್ನಲ್ಲಿ ನಡೆದಂತಹ ವಿಚಾರಣೆ ವೇಳೆ ಸರ್ಕಾರ ಇನ್ನೂ ಪ್ರಕರಣ ಸಂಬಂಧ ಏನೋ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಲ್ಲ. ಇದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಇನ್ನೂ ಒಂದು ವಾರ ಕಾಲಾವಕಾಶ ಬೇಕು ಅಂತ ಏನೋ ಒಂದು ಮನವಿಯನ್ನು ಮಾಡಿಕೊಂಡ್ರು. ಈ ಮನವಿಯ ಮೇರೆಗೆ ಅಷ್ಟೇ ಒಂದು ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿರುವಂಥದ್ದು. ಆದರೆ ಈ ಷರತ್ತುಬದ್ಧ ಜಾಮೀನು ಸೆಪ್ಟೆಂಬರ್ 16ರಿಂದ ಅನ್ವಯವಾಗೋದ್ರಿಂದ ಇದುವರೆಗೂ ಕೂಡ ಅಂದರೆ ಈ ಜಾಮೀನಿನ ಅವಧಿಯವರೆಗೂ ಅಂದರೆ ಅವರು ಯಾವುದೇ ರೀತಿಯಾದಂತಹ ಬಿಡುಗಡೆ ಇರೋಲ್ಲ. ಆ ಕಾರಣದಿಂದಾಗಿ ಸರ್ಕಾರಕ್ಕೆ ಇನ್ನೊಂದು ಅವಕಾಶ ಇರುವಂಥದ್ದು. ಇದನ್ನೇ ಪ್ರಶ್ನೆ ಮಾಡಿಕೊಂಡು ಸರ್ಕಾರ ವಿಭಾಗೀಯ ಪೀಠದ ಮುಂದಲೂ ಹೋಗುವಂತಹ ಸಾಧ್ಯತೆ ಇರುತ್ತೆ ರಾಘವೇಂದ್ರ. ಎಸ್ ನವೀನ್, ಈ PP ಅವರ ಈ ಒಂದು ನಡೆ ಅದರ ಬಗ್ಗೆ ಕುತೂಹಲ ಮೂಡಿಸಿರುವಂಥದ್ದು. ಹಾಗಾಗಿ ಮತ್ತೆ ಪುನಃ ಈ ಸರ್ಕಾರಿ ವಕೀಲರು ಈ ಒಂದು ಅವಕಾಶಕ್ಕಾಗಿ ಮೊರೆ ಹೋಗ್ತಾರ? ಸಾಮಾನ್ಯವಾಗಿ ಇಂತಹ ಪ್ರಕರಣಗಳಲ್ಲಿ ಹೀಗೆ ಹೋದಾಗ ಈ ಹಿಂದಿನ ಕೆಲವು ಉದಾಹರಣೆಗಳನ್ನು ನೆನಪಿಸಿಕೊಂಡು ಹೇಳೋದಾದರೆ, ಈ ಸೆಪ್ಟೆಂಬರ್ 16ರ ಒಳಗಡೆ ಮತ್ತೆ ಈ ಒಂದು ಪ್ರಕರಣ ವಿಭಾಗೀಯ ಪೀಠಕ್ಕೆ ಹೋಗಿ ಜಾಮೀನು ರದ್ದಾಗುವಂಥ ಸಾಧ್ಯತೆಗಳ ಪರ್ಸೆಂಟೇಜ್ ಬಗ್ಗೆ ನಾವು ಹೇಳೋದಾದರೆ? ಖಂಡಿತ ರಾಘವೇಂದ್ರ, ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಏನೊಂದು ಪ್ರಕರಣ ಈಗಾಗಲೇ SIT ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆ ನಡೆಸಿ ಕೇವಲ 64 ಜನರ ವಿರುದ್ಧವಾಗಿ ಅಷ್ಟೇ ಒಂದು ಚಾರ್ಜ್ ಶೀಟನ್ನು ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಚಾರ್ಜ್ ಶೀಟನ್ನು ದಾಖಲಾಗಿರುವಂಥದ್ದು. ಆದರೆ ಫುಲ್ ಫ್ಲೆಡ್ಜ್ಡ್ ಆಗಿ ಅಂತಂದರೆ ಸಂಪೂರ್ಣವಾಗಿ ತನಿಖೆಯ ಸಂಪೂರ್ಣ ವಿವರ ಹೊರಬಿದ್ದ ಮೇಲೆ ಚಾರ್ಜ್ ಶೀಟ್ ಯಾರ ಮೇಲೆ ಆಗುತ್ತೆ, ಯಾರ್ಯಾರ ಆರೋಪಗಳು ಸಾಬೀತಾಗುತ್ತೆ, ಆ ಹಿನ್ನೆಲೆಯಲ್ಲಿ ಈಗೇನು 4 ಜನ ಆರೋಪಿಗಳು ಏನು ಜಾಮೀನನ್ನು ಪಡೆದುಕೊಂಡಿದ್ದಾರೆ, ಇವರ ಮೇಲೆ ಏನಾದರೂ ಗುರುತರವಾದಂತಹ ಆರೋಪಗಳು ಕೇಳಿ ಬಂದಲ್ಲಿ ಸರ್ಕಾರ ವಿಭಾಗೀಯ ಪೀಠದ ಮುಂದೆ ಹೋಗಿ ಜಾಮೀನನ್ನು ಕ್ಯಾನ್ಸಲ್ ಮಾಡಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿಯಾಗಿ ಏನು ಒಂದು ಸರ್ಕಾರ ಈ ಒಂದು ಯಾವ ಒಂದು ಗ್ರೌಂಡ್ಸ್ ಮೇಲೆ ಆರ್ಗ್ಯುಮೆಂಟನ್ನು ಮಾಡುತ್ತೆ, ನಂತರ ಇವರ ಮೇಲೆ ಆರೋಪಗಳು ಕೇಳಿ ಬಂದಿವೆ, ಅದೇ ರೀತಿಯಾಗಿ ಹಲವಾರು ಸಾಕ್ಷ್ಯಾಧಾರಗಳು ದೊರಕಿವೆ. ಈ ಹಿನ್ನೆಲೆಯಲ್ಲಿ ಇವರ ಜಾಮೀನನ್ನು ನಿರಾಕರಿಸಬೇಕು ಅಂತ ವಿಭಾಗೀಯ ಪೀಠದ ಮುಂದೆ ಹೋದಾಗ ಅಲ್ಲಿ ಖಂಡಿತವಾಗಿಯೂ ಇವರ ಜಾಮೀನು ನಿರಾಕರಣೆ ಅಂತೂ ಖಂಡಿತ ಆಗುತ್ತೆ ರಾಘವೇಂದ್ರ.